ಮತಗಟ್ಟೆನಲ್ಲಿ ಪರಿಶಿಷ್ಟ ಜಾತಿ 55,000 ಮತ್ತು ಪರಿಶಿಷ್ಟ ಪಂಗಡದವರು 22,000 ಚಿಲ್ಲರೆ ಇದ್ದಾರೆ ಅಧ್ಯಕ್ಷರೇ. ಕಳೆದ 3 ವರ್ಷದಲ್ಲಿ ನಾವು 2,971 ಕಾಮಗಾರಿಗಳನ್ನು ತಗೊಂಡು 11,970 ಲಕ್ಷ ರೂಪಾಯಿಗಳನ್ನು ನಾವು ಅನುದಾನವನ್ನು ನೀಡಿದ್ದೇವೆ. ಬೇರೆ ಬೇರೆ ಹೆಡ್ ಆಫ್ ಅಕೌಂಟಲ್ಲಿ 50-54 ನನಗೆ ಸರಿಯಾದ ಕರೆಕ್ಟಾಗಿ ಲೆಕ್ಕ ಇರಲಿಲ್ಲ. ಆದರೆ ಅವರ ಹೋದ ಬಾರಿ ಕೂಡ ನಾವು ಅವ್ರು ಕೇಳಿಕೊಂಡಾಗ ಈ ಬಾರಿ ನಾನು ಈ ಆರ್ಥಿಕ ವರ್ಷದಲ್ಲಿ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅವರಿಗೆ. 50-54 ಮೊದಲನೇ ಕಂತನ್ನು ನಾವು ಕೆಲವು SCP TSPನಲ್ಲಿ ರಿಲೀಸ್ ಮಾಡಿದ್ದೀವಿ ಅಧ್ಯಕ್ಷರೇ. ಬರುವ 2 ವಾರದಲ್ಲಿ ವಿಶೇಷವಾದಂಥ ಅನುದಾನ ಏನು SCP TSP ತಮ್ಮದು ಇದು ಇದೆ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಧ್ಯಕ್ಷರೇ. ಅದು ಹೊರತುಪಡಿಸಿ ಪ್ರಗತಿ ಪಥದಲ್ಲೂ ತಮಗೆ 18-20 ಕಿಲೋಮೀಟರನ್ನು ನಾವು ನಿಗದಿಪಡಿಸಿದ್ದೇವೆ. ಅದು ನೀವು ತಮ್ಮ PMGSY ಕೊಟ್ಟರೆ ಅದನ್ನು ಕೂಡ ಅನುಮೋದನೆಯನ್ನು ನೀಡ್ತೀವಿ ಅಧ್ಯಕ್ಷರೇ. ಹೆಚ್ಚು ದುಡ್ಡನ್ನು ವಿದ್ಯಾರ್ಥಿಗಳನ್ನು ಕೊಟ್ಟಿದ್ವಿ. ಈ ವರ್ಷವೂ 25-26ನೇ ಸಲಕ್ಕೆ 105 ಕೋಟಿ ಇಟ್ಕೊಂಡಿದ್ವಿ. ಕನಿಷ್ಠ 70,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಕೊಡೋಕೆ ಅವಕಾಶ ಇದೆ. ಈ ಹೊಸ ಈಗ ನೀವೇನು ಪ್ರಪೋಸಲ್ ಹೇಳಿದ್ರಿ ತರಿಸ್ತಾ ಇದ್ವಿ. ಆದರೆ ಒಂದು ತಾವು ಗಮನಕ್ಕೆ ತಂದರೆ ನನಗೆ ಯಾವ ಹಾಸ್ಟೆಲ್ ಸೋರ್ತಾ ಇದೆ, ದುಸ್ಥಿತಿ ಎರಗಿದೆ. ಅದು ಹೊಸ ಬಿಲ್ಡಿಂಗನ್ನು ಕಳಿಸ್ಬೇಕಂತ ದುಸ್ಥಿತಿ ಇದ್ದಿದ್ದನ್ನು ಅಲ್ಲಿ ಎಲ್ಲೇ ಜಾಗದ ಅವೈಲಬಿಲಿಟಿ ನೋಡ್ಕೊಂಡು ಜಾಗ ಕೊಟ್ಟಿನಿ ಅಂತ ಹೇಳ್ತಾ ಇದ್ರಿ. ನಾನು ಮಾಹಿತಿ ತರಿಸ್ತೀನಿ ತೆಗೆದು ಈ ವರ್ಷದ ಬಜೆಟ್ ಒಂದು ಹಾಸ್ಟೆಲ್ ಒಂದು ಬಿಲ್ಡಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮುಸ್ಲಿಮರು ಅಂದರೆ ಮುಟ್ಟಕ್ಕೆ ಹೋಗಲ್ಲ, ಕೇಸ್ ಹಾಕಕ್ಕೆ ಹೋಗಲ್ಲ. ಆ ಪರಿಸ್ಥಿತಿಗೆ ಇವತ್ತು ಕರ್ನಾಟಕದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಗೃಹ ಸಚಿವರು ಎಲ್ಲರೂ ಕೂಡ ಒಂದು ರೀತಿ ಹಿಂದೂಗಳ ಕೊಲೆ ಆಗ್ತಾ ಇದ್ರು ಕೂಡ ಮೌನ ವಹಿಸಿದ್ದಾರೆ. ಅದಕ್ಕೆ ಇವತ್ತು ನಾವು ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದೀವಿ. ನ್ಯಾಯ ಕೊಡಿಸಿ ಆ ಕುಟುಂಬ, ಬಡ ಕುಟುಂಬ ಅವ್ರಿಗೆ ಪರಿಹಾರ ಕೊಡಿಸಿ ST ಜನಾಂಗ ಅವರ ಜೀವನ ನಡೆಯುವಂಥದ್ದು ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡಿದ್ದೀವಿ. ಗವರ್ನರ್ ಅವರು ಸಹಕಾರ